ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹರಾರೆಯಲ್ಲಿ ಮಿಂಚಿದ ಇಶಾನ್ ಕಿಶನ್ ತಿಲಕ್ ವರ್ಮಾ. ಅರ್ಧ ಶತಕದ ಮಿಂಚಿನ ಸ್ಫೋಟಕ ಬ್ಯಾಟಿಂಗ್ ಮಾಡಿದ ತಿಲಕ್ ವರ್ಮಾ ಇಶಾನ್ ಕಿಶನ್. ಇನ್ನು ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 200ರ ಗಡಿ ಕೂಡ ದಾಟುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಮೊದಲನೇ ಪಂದ್ಯದಲ್ಲಿ ಅಬ್ಬರಿಸಿದ ವೈಭವ್ ಸೂರ್ಯವಂಶಿ ಅವರು ಎರಡನೇ ಟಿ20 ಪಂದ್ಯದಲ್ಲಿ ಕೇವಲ 9 ಬಾಲ್ ಅಲ್ಲಿ 20 ರನ್ ಆದ್ರೆ ಬಾರಿಸುತ್ತಾರೆ. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಅವರ ವೃತ್ತಿ ಜೀವನದ ಟಿ20 ಕ್ಯಾಪ್ಟನ್ ವೃತ್ತಿ ಜೀವನದಲ್ಲೇ ಮೊದಲನೇ ಗೆಲುವು, ಸರಣಿ ಗೆಲುವು ಇದಾಗಿದೆ. ಹೌದು ಸ್ನೇಹಿತರ, ಇನ್ನು ನಮ್ಮ ಭಾರತ ತಂಡ ಎರಡನೇ ಟಿ20 ಪಂದ್ಯ ಗೆದ್ದ ಬಳಿಕ ನಮ್ಮ ಯುವ ಸೆನ್ಸೇಷನ್ ಬ್ಯಾಟ್ಸ್ಮನ್ ಆದಂತ ವೈಭವ್ ಸೂರ್ಯವಂಶಿ ಅವರು ಹೀಗೆ ಅಂದಿದ್ದೇಕೆ ಮತ್ತು ಸ್ವಲ್ಪ ಬೇಜಾರಾಗಿ ಮಾತಾಡ್ತಾರೆ. ಹಾಗಾದ್ರೆ ವೈಭವ್ ಸೂರ್ಯವಂಶಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಗೆದ್ದ ಬಳಿಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಎರಡನೇ ಟಿ20 ಪಂದ್ಯ ಇಂದು ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಆದ್ರೆ ನಡೆಯಿತು. ಇನ್ನು ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜಾ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಆದ್ರೆ ಮಾಡಿತ್ತು ಮತ್ತು ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಗಳಿಸಿದ ಅರ್ಧ ಶತಕದ ನೆರವಿನಿಂದ ನಮ್ಮ ಟೀಮ್ ಇಂಡಿಯಾ ಬೃಹತ್ ಸ್ಕೋರ್ ಕೂಡ ಕಲೆ ಹಾಕಿತ್ತು. ಇನ್ನು ನಮ್ಮ ಟೀಮ್ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 219 ರನ್ ಆದ್ರೆ ಗಳಿಸಿತು. ಟಾಸ್ ಸೋತ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು ಮತ್ತು ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು. ಆದರೆ ನಿರೀಕ್ಷೆ ಇಟ್ಟಂತೆ ಟೀಮ್ ಇಂಡಿಯಾಗೆ ಉತ್ತಮ ಆರಂಭ ಸಿಗ್ಲಿಲ್ಲ. ಹೌದು ವೀಕ್ಷಕರೇ, ಸ್ಫೋಟಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಅವರು ಮತ್ತೆ ಈ ಪಂದ್ಯದಲ್ಲೂ ಕೂಡ ಎಡವುತ್ತಾರೆ ಮತ್ತು ಫೈಲ್ ಆಗುತ್ತಾರೆ. ಮೊದಲನೇ ಪಂದ್ಯದಲ್ಲಿ 8 ಬಾಲ್ ಅಲ್ಲಿ 1 ರನ್ ಆಡಿ ಔಟ್ ಆಯ್ತಿದ್ದಂತ ಅಭಿಷೇಕ್ ಶರ್ಮಾ ಅವರು ಈ ಎರಡನೇ ಟಿ20 ಪಂದ್ಯದಲ್ಲೂ ಕೂಡ ಕೇವಲ 8 ಬಾಲ್ ಗಳಲ್ಲಿ 8 ರನ್ ಗಳಿಸಿ ಔಟ್ ಆದರು. ಇನ್ನು ಬಿರುಸಿನ ಬ್ಯಾಟಿಂಗ್ ಮಾಡುತ್ತಿದ್ದಂತ ವೈಭವ್ ಸೂರ್ಯವಂಶಿನೂ ಕೂಡ ಈ ಪಂದ್ಯದಲ್ಲಿ 9 ಬಾಲ್ ಗಳನ್ನಾಡಿ 20 ರನ್ ಹೊಡೆದು ವಿಕೆಟ್ ಕಳೆದುಕೊಂಡರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಕೂಡ ಹೆಚ್ಚು ಹೊತ್ತು ಕ್ರೀಸ್ ನಲ್ಲಿ ನಿಂತು ಆಡಲು ಸಾಧ್ಯ ಆಗಲಿಲ್ಲ. ಆದ್ರೆ ಅಯ್ಯರ್ ಅವರು 25 ರನ್ ಗಳಿಗೆ ಔಟ್ ಆದರು. ಇನ್ನು ಇಶಾನ್ ಕಿಶನ್ ಮಿಂಚಿನ ಆಟ. ಹೌದು ಸ್ನೇಹಿತರ, ಈ ಸಂದರ್ಭದಲ್ಲಿ ಅಯ್ಯರ್ ಜೊತೆ ಇಶಾನ್ ಕಿಶನ್ ಅವರು ಅದ್ಭುತ ಜೊತೆ ಆಟ ಕೂಡ ಆಡಿದರು. ಇಶಾನ್ ಕಿಶನ್ ಮತ್ತು ಅಯ್ಯರ್ ಜೋಡಿ 42 ಬಾಲ್ ಗಳಲ್ಲಿ 66 ರನ್ ಕಲೆ ಹಾಕುವ ಮೂಲಕ ತಂಡದ ಇನ್ನಿಂಗ್ಸ್ ಗೆ ಜೀವ ಆದರೆ ತಂದು ಕೊಟ್ಟರು. ಆ ಬಳಿಕ ಅಯ್ಯರ್ ಔಟ್ ಆದ ಬಳಿಕ ಇಶಾನ್ ಕಿಶನ್ 31 ಬಾಲ್ ಗಳಲ್ಲಿ 6 4 ಗಳ ನೆರವಿನಿಂದ 50 ರನ್ ಗಳಿಸಿ ಮಿಂಚಿದರು. ಇನ್ನು ಟೀಮ್ ಇಂಡಿಯಾ ಪರ ಇಶಾನ್ ಕಿಶನ್ ಅವರು ಅದ್ಭುತ ಇನ್ನಿಂಗ್ಸ್ ಆಡಿದರು. ಈ ಮೂಲಕ ಟೀಮ್ ಇಂಡಿಯಾಗೆ ಬಿಗ್ ಸ್ಕೋರ್ ಕಲೆ ಹಾಕಲು ಸಾಧ್ಯವಾಯಿತು. ಇಶಾನ್ ಜೊತೆಗೆ ತಿಲಕ್ ವರ್ಮಾನು ಕೂಡ ತಮ್ಮ ಬ್ಯಾಟಿಂಗ್ ಪ್ರದರ್ಶನ ಆದ್ರೆ ಮಾಡಿದರು. ಇನ್ನು ತಿಲಕ್ ವರ್ಮಾನು ಕೂಡ ಅರ್ಧ ಶತಕ ಬಾರಿಸಿ ಮಿಂಚಿದರು. ಮತ್ತೊಂದೆಡೆ ಇಶಾನ್ ಕಿಶನ್ ಅವರು 44 ಬಾಲ್ ಗಳಲ್ಲಿ 9 4 ಮತ್ತು 2 ಸಿಕ್ಸರ್ ಗಳ ನೆರವಿನಿಂದ 81 ರನ್ ಆದ್ರೆ ಗಳಿಸಿದರು. ಹೌದು ಸ್ನೇಹಿತರೆ, ತಿಲಕ್ ವರ್ಮಾ ಕೂಡ ಬಿರುಸಿನ ಬ್ಯಾಟಿಂಗ್ ಮಾಡುವ ಮೂಲಕ ತಂಡದ ಸ್ಕೋರ್ ಆದ್ರೆ ಹೆಚ್ಚನೆ ಆದ್ರೆ ಮಾಡಿದ್ದರು. ಇನ್ನು ತಿಲಕ್ ವರ್ಮಾ 29 ಬಾಲ್ ಗಳಲ್ಲಿ 5 4 3 ಸಿಕ್ಸರ್ ಗಳ ನೆರವಿನಿಂದ ಅಜಯ್ 60 ರನ್ ಗಳಿಸಿದರೆ ರಿಂಕು ಸಿಂಗ್ 12 ರನ್ ಗಳಿಸಿ ಔಟ್ ಆದರು. ಆ ಬಳಿಕ ಶಿವಮ್ ದುಬೆ ಅವರು ಅಜಯ್ 6 ರನ್ ಆದ್ರೆ ಗಳಿಸಿದರು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ 219 ರನ್ ಆದ್ರೆ ಹೊಡೆಯುತ್ತಾರೆ. ಹೌದು ಸ್ನೇಹಿತರೆ, 5 ವಿಕೆಟ್ ಕಳ್ಕೊಂಡು 219 ರನ್ ಹೊಡೆದ್ರೆ 220 ಟಾರ್ಗೆಟ್ ಚೇಸ್ ಮಾಡಕ್ಕೆ ಬಂದಿರಬೇಕಾದ್ರೆ ಹೌದು ಜಿಂಬಾಬ್ವೆ ಪರ ಬ್ರೈನ್ ಬೆನೆಟ್ ಮತ್ತು ಬೆನ್ ಕರನ್ ಅವರು ಏನೋ ಹೇಳ್ಕೊಳ್ಳುವಂತ ಪ್ರದರ್ಶನ ಕೊಡ್ತಾರೆ ಅಂತ ನಾವೆಲ್ಲ ಅಂದುಕೊಂಡಿದ್ದೆವು. ಆದ್ರೆ ಬೆನ್ ಕರನ್ ಅವರು ಪ್ರಿನ್ಸ್ ಯಾದವ್ ಬೌಲಿಂಗ್ ನಲ್ಲಿ ಕ್ಲೀನ್ ಆಗಿ ಔಟ್ ಆಗ್ತಾರೆ. ಇನ್ನು ಜಿಂಬಾಬ್ವೆ ಪರ ಬ್ರೈನ್ ಬೆನೆಟ್ ಅವರು ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಏನೋ ಕೊಡ್ತಾ ಇರ್ತಾರೆ. ಹೌದು ಸ್ನೇಹಿತರೆ, ಅವ್ರನ್ನ ಬಿಟ್ರೆ ಅವರೊಬ್ಬರನ್ನ ಬ್ಯಾಟರ್ ಬಿಟ್ರೆ ಬೇರೆ ಯಾವ ಬ್ಯಾಟರ್ ಕೂಡ ಹೇಳ್ಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. 19 ಬಾಲ್ ಅಲ್ಲಿ 32 ರನ್ ಆದ್ರೆ ಹೊಡಿತಾರೆ. 3 6 3 4 168ರ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆದ್ರೆ ಆಡ್ತಾ ಇರ್ತಾರೆ. ಆದ್ರೆ ಹಿಂದೆ ಪಾದಾರ್ಪಣೆ ಮಾಡಿದಂತ ಎಸ್ಟ್ ಹಾಕಿರೋ ಅವರು ಇವ್ರನ್ನ ಕ್ಲೀನ್ ಆಗಿ ಔಟ್ ಆದ್ರೆ ಮಾಡ್ತಾರೆ ಮತ್ತು ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಭರ್ಜರಿಯಾಗಿ ಆದ್ರೆ ಜಯ ಸಾಧಿಸಿದೆ. ನಾವು ಇವತ್ತು ನಂಬಿಕೆ ಅಂದ್ರೆ ಹೋಪ್ ಯಾರ ಮೇಲೆ ಇಟ್ಕೊಂಡಿದ್ವಿ ಅಂತಂದ್ರೆ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ. ಹೌದು ಸ್ನೇಹಿತರೆ, ಯಾಕಂತಂದ್ರೆ ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಫಸ್ಟ್ ಬ್ಯಾಟಿಂಗ್ ಆಗಿದೆ. ಇಬ್ರು ಕೂಡ ರೋಚಕ ಬ್ಯಾಟಿಂಗ್ ಮಾಡ್ತಾರೆ ಮತ್ತು ಇವರ ಬ್ಯಾಟ್ ನಿಂದ ತುಂಬಾನೇ ರನ್ ಬರಲಿವೆ ಇವತ್ತಂತಂದು ನಾವೆಲ್ಲರೂ ಅಂದುಕೊಂಡಿದ್ದೆವು. ಆದ್ರೆ ಅಭಿಷೇಕ್ ಶರ್ಮಾ ಮಾತ್ರ 8 ಬಾಲ್ ಅಲ್ಲಿ 8 ರನ್ ಆಡಿ ಔಟ್ ಆಗ್ತಾರೆ ಮತ್ತು ಸ್ಟ್ರಗಲ್ ಕೂಡ ಮಾಡ್ತಾರೆ. ಆ ಕಾರಣದಿಂದಾಗಿ ಬರುವಂತ ಮುಂದಿನ ಟಿ20 ಸೀರೀಸ್ ಗಳಲ್ಲಿ ಅಭಿಷೇಕ್ ಶರ್ಮಾ ಜಾಗನು ಕೂಡ ಖಚಿತವಾಗಿಲ್ಲ ಮತ್ತು ಖಚಿತ ಆಗೋದು ಇನ್ನೂ ಅನುಮಾನ ಅಂತಾನೆ ಹೇಳ್ಬಹುದು. ಆ ತರ ಪರ್ಫಾರ್ಮೆನ್ಸ್ ಆದ್ರೆ ಕೊಡ್ತಾ ಇದ್ದಾರೆ. ನೀವೇ ನೋಡಿದ್ದೀರಾ, ಇಂಗ್ಲೆಂಡ್ ಮೇಲೇನು ಕೂಡ ಅಂತ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಟ್ಟೇ ಇಲ್ಲ ಅಭಿಷೇಕ್ ಶರ್ಮಾ. ಆ ಕಾರಣದಿಂದಾಗಿ ಅವ್ರ ಜಾಗನೂ ಕೂಡ ಇದೀಗ ಕುತ್ತಾಗಿದೆ ಅಂತಾನೆ ಹೇಳ್ಬಹುದು. ಇನ್ನೊಂದ್ ಕಡೆ ವೈಭವ್ ಸೂರ್ಯವಂಶಿ ಅಂತೂ ಸಖತ್ತಾಗಿ ಕಂಡ್ರು ಬ್ಯಾಟಿಂಗ್ ನಲ್ಲಿ. 9 ಬಾಲ್ ಅಲ್ಲಿ 20 ರನ್ ಆದ್ರೆ ಆಡ್ತಾರೆ. 3 4 1 6 222ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ವೈಭವ್ ಸೂರ್ಯವಂಶಿ. ಯಾವುದೇ ಫಾರ್ಮೆಟ್ ಆದ್ರೆ ತಗೊಳ್ಳಿ ಮತ್ತು ನೀವು ಯಾವುದೇ ಸೀರೀಸ್ ಆದ್ರೆ ತಗೊಳ್ಳಿ, ಅವ್ರು ಬಾಲ್ ತಿಂದಿದ್ದೇ ನಾವು ನೋಡಿಲ್ಲ. ಯಾಕಂತಂದ್ರೆ 200 ಸ್ಟ್ರೈಕ್ ರೇಟ್ ನ ಮೇಲೆನೆ ಬ್ಯಾಟಿಂಗ್ ಆದ್ರೆ ಆಡ್ತಾರೆ. ಆ ಕಾರಣದಿಂದಾಗಿ ಅವರ ಬ್ಯಾಟಿಂಗ್ ನೋಡಲು ಎಲ್ಲ ಅಭಿಮಾನಿಗಳು ಕೂಡ ಇಚ್ಛಾದ್ರೆ ಪಡ್ತಾರೆ. ಹೌದು, ಈ ಪಂದ್ಯದಲ್ಲೂ ಕೂಡ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಆದ್ರೆ ಕೊಡ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು.
ಇನ್ನು ವೈಭವ್ ಸೂರ್ಯವಂಶಿ ಅಂತೂ ಇವತ್ತಿನ ಪಂದ್ಯದಲ್ಲಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾ ಇದ್ರು. ಆದರೆ ನಾಗರಾವ್ ಬೌಲಿಂಗ್ ನಲ್ಲಿ ಔಟ್ ಆಗ್ತಾರೆ. ವೈಭವ್ ಸೂರ್ಯವಂಶಿ ಅವರು 20 ರನ್ ಬಾರಿಸಿ ಔಟ್ ಆಗ್ತಾರೆ. ಇನ್ನು ನಾಯಕನ ಬಗ್ಗೆ ನಾವೆಲ್ಲರೂ ಮಾತಾಡ್ಲೇಬೇಕು. ನಾಯಕನ ಜವಾಬ್ದಾರಿಯುತ ಆಟ ಆಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ಇನ್ನಿಂಗ್ಸ್ ಬಿಲ್ಡ್ ಮಾಡ್ತಾರೆ ಅಂತ ನಾವು ಅಂದುಕೊಂಡಿದ್ದೆವು. ಮತ್ತು ಆದ್ರೆ ಶ್ರೇಯಸ್ ಅಯ್ಯರ್ ಅವರು 20 ಬಾಲ್ ಅಲ್ಲಿ 25 ರನ್ ಆಡಿ ಔಟ್ ಆಗ್ತಾರೆ. ಒಂದ್ ಒಳ್ಳೆ ಸ್ವಲ್ಪ ಬ್ಯಾಡ್ ನಾಕ್ ಅಂತಾನೆ ಹೇಳ್ಬೋದು ಶ್ರೇಯಸ್ ಅಯ್ಯರ್ಗೆ ಇದು. ಆದ್ರೆ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಅಂತೂ ಅದ್ದೂರಿಯಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತಿನ ಪಂದ್ಯದಲ್ಲಿ. ಹೌದು ಸ್ನೇಹಿತರೆ, ಭರ್ಜರಿಯಾಗಿ 80 ರನ್ಗಳ ಪಾರ್ಟ್ನರ್ಶಿಪ್ ಆದ್ರೆ ಕಲೆ ಹಾಕ್ತಾರೆ ಇಶಾನ್ ಕಿಶನ್ ತಿಲಕ್ ವರ್ಮಾ. ಇಶಾನ್ ಕಿಶನ್ ಅವರು 81 ರನ್ ಬಾರಿಸಿದ್ದಾರೆ. 9 4 2 6 180 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. ಇನ್ನು ಇಶಾನ್ ಕಿಶನ್ ಜೊತೆ ಕೈ ಮಿಲಾಯಿಸಿದಂತ ತಿಲಕ್ ವರ್ಮಾನು ಕೂಡ 29 ಬಾಲ್ ಅಲ್ಲಿ 60 ರನ್ ಆದ್ರೆ ಬಾರಿಸ್ತಾರೆ. ಇದರಲ್ಲಿ 5 4 3 6 206 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ತಿಲಕ್ ವರ್ಮಾ. ಒಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಜಿಂಬಾಬ್ವೆ ವಿರುದ್ಧ ಸರಣಿನಾದ್ರೆ ಗೆದ್ದಿದೆ ಮತ್ತು 2ನೇ T20 ಪಂದ್ಯದಲ್ಲೂ ಕೂಡ ಗೆದ್ದಿದೆ. ಇದು ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಮೊಟ್ಟ ಮೊದಲನೇ ಸರಣಿ ಗೆಲುವು ಅಂತ ಹೇಳಬಹುದು, T20 ಸರಣಿ ಗೆಲುವು. ಆದರೆ ಇಲ್ಲಿ ನಾವು ಒಂದು ಖುಷಿಯ ವಿಚಾರ ಏನಂತಂದ್ರೆ ವಿ ಲಕ್ಷ್ಮಣ್ ಅವರ ಕೋಚಿಂಗ್ ನಲ್ಲಿ ಬಂದ್ಬಿಟ್ಟು ಈ ಸರಣಿ ಆದ್ರೆ ಗೆದ್ದಿತ್ತು. ಆದ್ರೆ ಒಂದು ಕೈಯ ವಿಚಾರ ಏನಂತಂದ್ರೆ ಗೌತಮ್ ಗಂಭೀರ್ ಅವರು ಈ ಪಂದ್ಯಕ್ಕಾಗಿ ಇರ್ಲಿಲ್ಲ ಮತ್ತು ಈ ಸೀರೀಸ್ ಗಾಗಿ ಇರ್ಲಿಲ್ಲ ಅನ್ನೋದೇ ಒಂದು ದೊಡ್ಡ ಕೈ ಸುದ್ದಿ ಅಂತಾನೆ ಹೇಳ್ಬಹುದು. ಅಕಸ್ಮಾತ್ ಏನಾದ್ರು ಗೌತಮ್ ಗಂಭೀರ್ ಅವರು ಕೂಡ ಈ ಸರಣಿಗೆ ಏನಾದ್ರು ಕೋಚ್ ಆಗಿತ್ತು ಅಂತಂದ್ರೆ ಪಕ್ಕ ಈ ಸೀರೀಸ್ ಕೂಡ ನಾವು ಸೋಲೋ ಭೀತಿ ಇತ್ತು ಅಂತಾನೆ ಹೇಳ್ಬಹುದು. ಆ ತರ ಎಕ್ಸ್ಪೆರಿಮೆಂಟ್ ಆದ್ರೆ ಮಾಡ್ತಾರೆ ಗೌತಮ್ ಗಂಭೀರ್ ಅವರು. ಒಟ್ಟಿನಲ್ಲಿ ನಮ್ಮ ಟೀಮ್ ಇಂಡಿಯಾ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮತ್ತು ನಮ್ಮ ಭಾರತ ತಂಡ T20 ಸರಣಿ ಗೆದ್ದ ಬಳಿಕ ವೈಭವ್ ಸೂರ್ಯವಂಶಿ ಅವರನ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕರೆದು ಈ ರೀತಿ ಆದ್ರೆ ಕೇಳ್ತಾರೆ, ವೈಭವ್ ಸೂರ್ಯವಂಶಿ ಅವರೇ, ನೀವು ಈ ತರ ಪೇರ್ಲೆಸ್ ಬ್ಯಾಟಿಂಗ್ ಆಡಲು ಪ್ರಯತ್ನ ಮಾಡುತ್ತೀರಿ, ಏನು ಅದಕ್ಕೆ ಕಾರಣ ಮತ್ತು ನೀವು ಯಾವಾಗ್ಲೂ ಕೂಡ ಇದೇ ರೀತಿಯ ಬ್ಯಾಟಿಂಗ್ ಮಾಡ್ತೀರಾ ಅಂತ ಕೇಳಿದಾಗ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ಹೌದು ನಾನು ಇದೇ ರೀತಿ ಆಡಲು ಇಷ್ಟಪಡುತ್ತೇನೆ ಮತ್ತು ಇವತ್ತು ಕೂಡ ಬ್ಯಾಟಿಂಗ್ ಮಾಡಲು ಪಿಚ್ ಚೆನ್ನಾಗೇ ಇತ್ತು. ಆದರೆ ಈ ಪಂದ್ಯದಲ್ಲಿ ನಾನು ಇನ್ನೊಂದೆರಡು ಬಾಲ್ ನೋಡಿ ಆಡಿತ್ತು ಅಂತಂದ್ರೆ ನಾನು ಈ ಪಂದ್ಯದಲ್ಲೂ ಕೂಡ ದೊಡ್ಡ ಸ್ಕೋರ್ ಕಲೆ ಹಾಕಬಹುದಾಗಿತ್ತು. ಹೌದು, ಈ ಪಂದ್ಯವನ್ನು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಲು ಸಖತ್ತಾಗಿ ಇತ್ತು, ಪಿಚ್ ಕಂಡೀಷನ್ ಎಲ್ಲ ಅಂತಂದು ವೈಭವ್ ಸೂರ್ಯವಂಶಿ ಅವರು ಮಾತಾಡ್ತಾರೆ. ಸ್ವಲ್ಪ ಬೇಸರದಿಂದ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಆಮೇಲೆ ಹೌದು ಸ್ನೇಹಿತರೆ, ನಾನು ಈ ಸರಣಿಯಲ್ಲೂ ರನ್ ಗಳಿಸಲು ಸಾಧ್ಯವಾಗುತ್ತಿಲ್ಲ ಅಂತ ನನ್ನಿಂದ ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಬ್ಯಾಟ್ ನಿಂದ ರನ್ ನಾನು ಬಾರಿಸಬಲ್ಲೆ ಮತ್ತು ನನಗೆ ಸ್ವಲ್ಪ ಲಕ್ ಆದ್ರೆ ಕೈ ಹಿಡಿತಾ ಇಲ್ಲ ಅಂತಂದು ವೈಭವ್ ಸೂರ್ಯವಂಶಿ ಅವರು ಸ್ವಲ್ಪ ಬೇಸರದಿಂದ ಆದ್ರೆ ಮಾತಾಡ್ತಾರೆ. ಇನ್ನು ಬರುವಂತ 3ನೇ T20 ಪಂದ್ಯದಲ್ಲಿ ಅಬ್ಬರಿಸುತ್ತೇನೆ ಮತ್ತು ಆ ಪಂದ್ಯದಲ್ಲಿ ನಾನು ರನ್ ಗಳಿಸಲು ಪ್ರಯತ್ನಿಸುತ್ತೇನೆ ಮತ್ತು ಆ ಪಂದ್ಯದಲ್ಲಿ ದೊಡ್ಡ ಸ್ಕೋರ್ ಕಲೆ ಹಾಕಬಲ್ಲೆ ಅಂತಂದು ಒಂದು ಹೋಪ್ ಆದ್ರೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಎಲ್ಲ ಅಭಿಮಾನಿಗಳಿಗೆ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನೆಲ್ಲ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ವಿರುದ್ಧ T20 ಸರಣಿಯಲ್ಲಿ ಎಡವಿದ್ದ ವೈಭವ್ ಸೂರ್ಯವಂಶಿ ಅವರು ಇದೀಗ ಜಿಂಬಾಬ್ವೆ ವಿರುದ್ಧ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿ ಮಿಂಚಿದ್ದಾರೆ. ಕೇವಲ 18 ಬಾಲ್ಗಳಲ್ಲಿ ಅರ್ಧಶತಕ ಬಾರಿಸಿದ ಅವರು ವಿಶ್ವ T20 ಕ್ರಿಕೆಟ್ ನಲ್ಲಿ ವೇಗದ ಅರ್ಧಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ವಿಶ್ವ ದಾಖಲೆ ಆದ್ರೆ ನಿರ್ಮಾಣ ಮಾಡಿದರು. ಇನ್ನು ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಅವರು ಈ ವಿಶ್ವ ದಾಖಲೆ ಆದ್ರೆ ನಿರ್ಮಿಸಿದ್ದಾರೆ. ಅವರ ಈ ಅರ್ಧಶತಕದ ನೆರವಿನಿಂದ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ 7 ವಿಕೆಟ್ ಜಯ ದಾಖಲಿಸಿದ್ದು ಇದು ಶ್ರೇಯಸ್ ಅಯ್ಯರ್ ಅವರ ನಾಯಕತ್ವದಲ್ಲಿ ನಮ್ಮ ಭಾರತ ತಂಡಕ್ಕೆ ದೊರಕಿದ ಮೊದಲನೇ T20 ಗೆಲುವಾಗಿದೆ. ಹೌದು ವೀಕ್ಷಕರ, RRA ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ಕ್ರೀಡಾಂಗಣದಲ್ಲಿ ನಡೆದಂತ ಜುಲೈ 23 ಗುರುವಾರದಂದು ನಡೆದಂತ ಮೊದಲನೇ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 125 ರನ್ ಆದ್ರೆ ಗಳಿಸಿತ್ತು. ಇದಕ್ಕೆ ಉತ್ತರವಾಗಿ ನಮ್ಮ ಭಾರತ ತಂಡ 13.2 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು ಜಯ ಬೇರೆ ಆದ್ರೆ ಬಾರಿಸಿತ್ತು. ಹೌದು ಸ್ನೇಹಿತರೆ, ಆದ್ರೆ ಈ ಪಂದ್ಯದಲ್ಲಿ ವೈಭವ್ ಸೂರ್ಯವಂಶಿ ಅವರ ಮೇಲೆ ತುಂಬಾನೇ ಆದ್ರೆ ನಂಬಿಕೆ ಇಟ್ಕೊಂಡಿದ್ರು ನಮ್ಮ ಭಾರತದ ಅಭಿಮಾನಿಗಳು. ವೈಭವ್ ಸೂರ್ಯವಂಶಿ ಹೆಂಗಿದ್ರು ಈ ಪಂದ್ಯದಲ್ಲಿ ಆಡುತ್ತಾರೆ ಮತ್ತು ಅವರ ಬ್ಯಾಟ್ ನಿಂದ ರನ್ ಬರುತ್ತೆ ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಆದ್ರೆ ಇಟ್ಕೊಂಡಿದ್ರು. ಅದರಂತಾನೆ ಆಸೆ ನಿರಾಶೆ ಆದ್ರೆ ಮಾಡ್ಲಿಲ್ಲ ವೈಭವ್ ಸೂರ್ಯವಂಶಿ. ನಮ್ಮ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಇದೀಗ ಬೇರೆ ದೇಶದ ಕ್ರಿಕೆಟಿಗರು ಮತ್ತು ಮಾಜಿ ಕ್ರಿಕೆಟಿಗರ ಕೆಟ್ಟ ಹೇಳಿಕೆ ಆದ್ರೆ ನೀಡುವಂತೆ ಆದ್ರೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಕಂಡು ಬೇರೆ ದೇಶದ ಆಟಗಾರರು ಉರ್ಕೊಳ್ಳೋದಂತೂ ಪಕ್ಕ ಅಂತಾನೆ ಹೇಳ್ಬಹುದು ಮತ್ತು ಆ ರೀತಿ ಸ್ಟೇಟ್ಮೆಂಟ್ ಆದ್ರೆ ನೀಡಿದ್ದಾರೆ. ಇನ್ನು ಈ ಅರ್ಧಶತಕದೊಂದಿಗೆ ವೈಭವ್ ಸೂರ್ಯವಂಶಿ T20 ಇತಿಹಾಸದಲ್ಲೇ ಅರ್ಧಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇನ್ನು 2021ರಲ್ಲಿ ಮಲ್ಟಾ ವಿರುದ್ಧ 16 ವರ್ಷ 56 ದಿನಗಳ ವಯಸ್ಸಿನಲ್ಲಿ ಅರ್ಧಶತಕ ಸಿಡಿಸಿದಂತ ಜೆಬ್ರಲ್ಟರ್ ಲೂಯಿಸ್ ಬ್ರಾಸ್ ಅವರ ದಾಖಲೆಯನ್ನು ಮುರಿದರು. ಸೂರ್ಯವಂಶಿಗಿಂತ ಮೊದಲು ಪೂರ್ಣ ಪ್ರಮಾಣದ ಸದಸ್ಯತ್ವ ಹೊಂದಿರುವ ದೇಶವೊಂದರ ಪರ ಅರ್ಧಶತಕ ಬಾರಿಸಿದ ಅತ್ಯಂತ ಕಿರಿಯ ಆಟಗಾರನೆಂದರೆ ಅಫ್ಘಾನಿಸ್ತಾನದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆದಂತ ರೆಹಮಾನುಲ್ಲಾ ಗುರ್ಬಾಜ್. ಅವರು 2019ರಲ್ಲಿ ಜಿಂಬಾಬ್ವೆ ವಿರುದ್ಧ 17
ವರ್ಷ 96 ದಿನಗಳಿದ್ದಾಗ ಅರ್ಧಶತಕ ಆದ್ರೆ ಗಳಿಸಿದ್ದರು. ಹೌದು ಸ್ನೇಹಿತರೆ, 126 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ನಮ್ಮ ಭಾರತ ತಂಡಕ್ಕೆ ಬ್ಯಾಟಿಂಗ್ ನಲ್ಲಿ ಮಿಂಚಿದ ವೈಭವ್ ಸೂರ್ಯವಂಶಿ 4 4 ಹಾಗೂ 4 ಸಿಕ್ಸರ್ಗಳ ನೆರವಿನಿಂದ ಕೇವಲ 19 ಬಾಲ್ಗಳಲ್ಲಿ 50 ರನ್ ಚೆಚ್ಚಿದರು. ಇದರೊಂದಿಗೆ ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಯುವ ಆಟಗಾರ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅರ್ಧಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಕುಖ್ಯಾತಿಗೆ ಭಾಜನರಾದರು. ಇನ್ನು ಇದರೊಂದಿಗೆ ಕೇವಲ 15 ವರ್ಷ 118 ದಿನಗಳ ವಯಸ್ಸಿನಲ್ಲಿ ಯುವ ಆಟಗಾರ ಪುರುಷರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಇತಿಹಾಸದಲ್ಲಿ ಅರ್ಧಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಖ್ಯಾತಿಗೆ ಭಾಜನರಾದರು. ಅವರು 2020ರಲ್ಲಿ ಅಮೆರಿಕ ವಿರುದ್ಧ ಏಕದಿನ ಪಂದ್ಯದಲ್ಲಿ 15 ವರ್ಷ 340 ದಿನಗಳಿದ್ದಾಗ ಅರ್ಧಶತಕ ಬಾರಿಸಿದ್ದ ನೇಪಾಳದ ಕುಶಲ್ ಮಲ್ಲ ಅವರ ದಾಖಲೆಯನ್ನು ಕೂಡ ಮುರಿದರು. ಜೊತೆಗೆ ಪೂರ್ಣ ಪ್ರಮಾಣದ ಸದಸ್ಯ ದೇಶಗಳ ಪೈಕಿ ವೈಭವ್ ಸೂರ್ಯವಂಶಿ ದಂತಕಥೆ ಆದಂತ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಮುರಿದರು.